ಏನಿದೆ, ಗೊಬ್ಬರ ಇರ್ತದೆ, ಬೀಜ ಇರ್ತದೆ, ತಗೊಳ್ಳಿ. ಈಗ ಮೊನ್ನೆ ಬಂದವಾಗ ಇನ್ನು ಡೀಟೇಲ್ಸ್ ತಗೊಂಡು ಏನೇನು ಸ್ಟಾಕ್ ಇದೆ, ಬೀಜಗಳಾಗ್ಬೋದು, ಗೊಬ್ಬರಗಳಾಗ್ಬೋದು, ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ವರದಿ ಕೊಡಿ. ಎರಡನೇದಾಗಿ ಬಹುಸತಿ ಎಲ್ಲ ಕಂಪ್ಲೇಂಟ್ ಬಂದಿತ್ತು, ಬೇಕನೆ ಬೀಜ ಏನಿದೆ, ಕಡ್ಲೆಕಾಯಿ ಅಂತವೆಲ್ಲ ಮಾರ್ಕೊಂಡಿದ್ದಾರೆ, ಬೇಕಾದರೆ ಕೊಟ್ಟಿದ್ದಾರೆ, ಹಾಗೆ ಕಂಪ್ಲೇಂಟ್ ಬಂದಿತ್ತು. ಇನ್ನು ಆ ಥರ ಕಂಪ್ಲೇಂಟ್ ಬರ್ತದೆ ನಿಮ್ಮ ಫೀಲ್ಡ್ ನೋಡ್ತೀವಿ. ಬಹುಸತಿ ಏನೋ ಕಂಪ್ಲೇಂಟ್ ಬಂದಿತ್ತು, ಅದು ಮಾಡಿದ್ರೆ ನಿಮ್ಮ ಫೀಲ್ಡ್ ಆ ಥರ ಯಾವುದೋ ಕಂಪ್ಲೇಂಟ್ ಬರಬೇಕು. ಯಾರು ನಿಮಗೆ ದಾರಿ ತಪ್ಪಿಸಿ ಹೋಬಳಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಇದನ್ನಾಗಲಿ ಏನು ಸರ್ಕಾರದ ಸೌಲಭ್ಯಗಳಿರ್ತಾವಲ್ಲ ಅವು ದುರುಪಯೋಗ ಪಡಿಸ್ಕೊಳ್ಳೋದಂಗೆ, ಮನಸ್ಸಿಗೆ ಬಂದವರಿಗೆ ಬಿತ್ತನೆ ಬೀಜ ಕೊಡೋದಂಗೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಯ್ತು. ಯಾಕೆಂದರೆ ನೈಟಲ್ಲೆಲ್ಲ ಯಾವ ವಿಭಾಗದಲ್ಲಿ ಕೊಟ್ಟು ಎಲ್ಲ ವಿಡಿಯೋ ಮಾಡಾಕಿದೆ ನಮ್ಮ ಹೊತ್ತಿಗೆ. ಒಂದು SSLC ಫಲಿತಾಂಶ ನಮ್ಮ ತಾಲೂಕಿನ ಫಲಿತಾಂಶ 81-40 ಲಾಸ್ಟ್ ಇಯರ್ 50% ಇತ್ತು, ಈ ಸರಿ ಸುಮಾರು 30% ಆಗಿದೆ. ಅದೇ ನಮ್ಮ ಜಿಲ್ಲೆಯಲ್ಲಿ ನಮ್ಮದು ಕೊನೆ ಸ್ಥಾನ, ನಮ್ಮ ತಾಲೂಕು. ಅದೇ ನಮ್ಮ ತಾಲೂಕು ಕೊನೆ ಸ್ಥಾನ ಇರೋದಕ್ಕೆ ನಮ್ಮ ತಾಲೂಕಿನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಸರ್ ಒಂದು, ಹಾಗೆಯೇ ಸರ್ಕಾರಿ ಶಾಲೆಗಳ ಸಂಖ್ಯೆನೂ ಜಾಸ್ತಿ ಇದೆ ಸರ್. ಹಾಗಾಗಿ ಆರೋಗ್ಯ ಸರ್ ಹಾಸ್ಪಿಟಲ್ ಯಾವುದು ಸರ್ ಒಂದು ಟ್ರೇಡ್ ಆಪರೇಷನ್ ಇದಿಷ್ಟ ಅದರಲ್ಲಿ ಗಂಡು ಮಕ್ಕಳು ಒಟ್ಟು 1956 ಮಕ್ಕಳು ಕೂತಿದ್ದಾರೆ ಪರೀಕ್ಷೆಗೆ. ಅದರಲ್ಲಿ 1000 ಮಕ್ಕಳು ಪಾಸ್ ಆಗಿದ್ದಾರೆ, 74% ಸಬ್ಜೆಕ್ಟ್ ಮಕ್ಕಳು. ಹೆಣ್ಣು ಮಕ್ಕಳು 1655 ಮಕ್ಕಳು ಕೂತಿದ್ದು ಪರೀಕ್ಷೆಗೆ. ಅದರಲ್ಲಿ 1440 ಮಕ್ಕಳು ಪಾಸ್ ಆಗಿದ್ದಾರೆ ಸರ್. 86.91 ಸರ್. ಟೋಟಲ್ ರಿಸಲ್ಟ್ 81.42 ಸರ್ ಈ ವರ್ಷ. ನಿಮ್ಮ BO ಯಾಕಂದರೆ ಈ ವರ್ಷನೂ ಕೂಡ ಕಂಪೇರ್ ಮಾಡಿದರೆ ಬೇರೆ ತಾಲೂಕುಗಳಿಗೆ ಕಡಿಮೆ ಇದೆ. ತಾಲೂಕಿನ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ನಡೆದಿದೆ. ಇದರಲ್ಲಿ ಅತಿ ಹೈಲೈಟ್ ಆಗುವಂಥ ಒಂದು ವಿಚಾರ ಏನಂದರೆ, ಇವತ್ತಿನ KDP ಮೀಟಿಂಗ್ ಇದರಲ್ಲಿ ನಾವು ಈಗಾಗಲೇ ತಾಲೂಕಿನ ಕಡು ಬಡವರಿಗೆ, ಯಾರಿಗೆ ನಿವೇಶನ ರಹಿತರಾಗಿದ್ದರೂ ಅವರಿಗೆಲ್ಲ ಸೈಟ್ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ಸುಮಾರು 176 ಎಕರೆ ಜಮೀನುಗಳನ್ನು ಗುರುತಿಸಿ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ, ಅಂದರೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಪಂಚಾಯಿತಿ ವೈಸ್ ಗ್ರಾಮ ಸಭೆಗಳನ್ನು ನಡೆಸಿ, ಅದರಲ್ಲಿ ತಾಲೂಕು ಸಂಬಂಧಪಟ್ಟಂಥ ಅಡ್ಮಿನಿಸ್ಟ್ರೇಟಿವ್, PDOಗಳು ಮತ್ತು EO ಮತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಗ್ರಾಮ ಸಭೆಯಲ್ಲಿ ಎಲ್ಲರನ್ನು ಕರೆದು, ಯಾರು ನಿವೇಶನಗಳಿಲ್ಲ ಅಂತನ್ನ ಪ್ರಾಮಾಣಿಕವಾಗಿ ಯಾವುದು ವ್ಯತ್ಯಾಸ ಆಗದಂಗೆ ಸೈಟ್ ಇಲ್ಲದಂತನ್ನ ಗುರುತಿಸಿ ಅವರಿಗೆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಒಟ್ಟು 4046 ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 176 ಎಕರೆಗೆ 4046 ಸೈಟ್ಗಳನ್ನು ಬಡವರಿಗೆ, ನಿವೇಶನ ಇಲ್ಲದವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಗುರುಸುವಂಥ ಕಾರ್ಯಕ್ರಮ ಗ್ರಾಮ ಸಭೆಗಳಲ್ಲಿ ನಡೀತದೆ ಒಂದು. ಅದೇ ರೀತಿ ನಗರ ಮಿತಿನಲ್ಲಿ ಬರ್ಜಾನ್ಕುಂಟೆ ಈಗಾಗಲೇ ಹಣವನ್ನು ರಿಲೀಸ್ ಮಾಡಿ ಅಲ್ಲಿ ಸುಮಾರು 21 ಎಕರೆ 32 ಕುಂಟೆ ಜಮೀನಲ್ಲಿ 687 ನಿವೇಶನಗಳನ್ನು ರಚನೆ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ 212 ಫಲಾನುಭವಿಗಳು ಆಯ್ಕೆಯಾಗಿದೆ. ಇನ್ನು ಮತ್ತೆ ಆಶ್ರಯ ಸಮಿತಿ, ಹಿಂದೆ ನಡೆದ ಆಶ್ರಯ ಸಮಿತಿ 469 ಫಲಾನುಭವಿಗಳು ಆಯ್ಕೆ ಮಾಡಿ 260 ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಹಕ್ಕುಪತ್ರವನ್ನು ಆಗಲೇ ವಿತರಣೆ ಮಾಡಲಾಗಿದೆ. ಇನ್ನು ಬ್ಯಾಲೆನ್ಸ್ 261 ಬ್ಯಾಲೆನ್ಸ್ ಇದೆ ಅಲ್ವಾ, 261 ಜನಕ್ಕೆ ಯಾರು ನಿವೇಶನ ಇಲ್ಲ, ಹೊಸದಾಗಿ
ಅವ್ರನ್ನ ಗುರುತಿಸಿ ಅವರಿಗೆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ 261 ಜನಕ್ಕೆ. ಹಾಗೆಯೇ ಸಾಗನಹಳ್ಳಿಲಿ 19 ಎಕರೆ 33 ಫುಟ್ ಹೆಚ್ಚು ಕಡಿಮೆ 20 ಎಕರೆ ಜಾಗವನ್ನು ಗುರುತಿಸಿದ್ದೀವಿ. ಅದಕ್ಕಾಗಲೇ ಬೇಕಾದಂಥ ಅಮೌಂಟನ್ನು ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಲೇಔಟ್ ಮಾಡೋಕ್ಕೆ. ಆ ಲೇಔಟ್ ಮಾಡಿ ಅದರಲ್ಲೂ ಕೂಡ ನಗರದಲ್ಲಿ ಇದುವರೆಗೂ ಯಾರಿಗೆ ಸೈಟ್ ಸಿಕ್ಕಿಲ್ಲ, ನಗರ ಬೆಳೀತಾ ಇದೆ, ಭಾಳಷ್ಟು ಜನಕ್ಕೆ ಸೈಟ್ ಇಲ್ಲ, ಅವ್ರಿಗೆ ಎಲ್ಲರಿಗೂ ಯಾರ್ಯಾರು ಸೈಟ್ ಇಲ್ಲ, ಒಳ್ಳೆ ಮೇನ್ ರೋಡ್ನಲ್ಲೇ ಅಲ್ಲೂ ಕೂಡ ಸುಮಾರು 20 ಎಕರೆಯಲ್ಲಿ ಒಳ್ಳೆ ಗುಣಮಟ್ಟದ ಲೇಔಟ್ ಮಾಡಿ ಎಲ್ಲರೂ ಕೂಡ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅದು ಇವತ್ತಿನ ಒಂದು ಪ್ರಮುಖವಾದ ಅಂಶ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಕುಂದುಕೊರತೆ ಇತ್ತು, ಏನು ಕ್ರಮ ತಗೋಬೇಕಾಯ್ತು ಬೇರೆ ಬೇರೆ